ಹಾಸನ ನಗರದ ವೈದ್ಯಕೀಯ ಮಹಾವಿದ್ಯಾಲಯ ರೆಡ್ ರಿಬ್ಬನ್ ಕ್ಲಬ್, ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಹಾಸನ ಲಯನ್ಸ್ ಕ್ಲಬ್ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್.ಕೆ. ನಾಗೇಶ್ ಮತ್ತು ಖಜಾಂಚಿ ರವಿಕುಮಾರ್ ಬಾಲಿನಹಳ್ಳಿ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಾನು ಈ ಸಂದರ್ಭದಲ್ಲಿ ಪ್ರಮಾಣ ಮಾಡುವುದೇನೆಂದರೆ ನನಗೆ HIV ಹರಡದಂತೆ ತಡೆಗಟ್ಟಲು ಮುಂಜಾಗ್ರತೆ ವಹಿಸುತ್ತೇನೆ. ಯುವಜನರು, ಮಹಿಳೆಯರು, ನಗರದ ವೈದ್ಯಕೀಯ ಮಹಾವಿದ್ಯಾಲಯ ರೆಡ್ ರಿಬ್ಬನ್ ಕ್ಲಬ್, ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಹಾಸನ ಲಯನ್ಸ್ ಕ್ಲಬ್ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್.ಕೆ. ನಾಗೇಶ್ ಮತ್ತು ಖಜಾಂಚಿ ರವಿಕುಮಾರ್ ಬಲ್ಲಿನಹಳ್ಳಿ ಇವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಅಂಕಕ್ಕಾಗಿ ಶಿಕ್ಷಣ ಪಡೆಯದೆ ಜೊತೆಗೆ ಜೀವನದ ಅರ್ಥ ತಿಳಿದುಕೊಳ್ಳುವುದು ಮುಖ್ಯ. ಬದುಕನ್ನು ಈಗಿನಿಂದಲೇ ಉತ್ತಮವಾಗಿಸಿಕೊಂಡರೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತದೆ. ಓದುವ ಸಮಯದಲ್ಲಿ ದುಷ್ಟ ಚಟಗಳಿಗೆ ಒಳಗಾಗಿ ಸಂಕಟ ಪಡಿಸುವುದಕ್ಕಿಂತ ಮೊದಲೇ ಎಚ್ಚರದಿಂದ ಇರುವುದು ಉತ್ತಮ ಎಂದರು. ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನ ಕೌಶಲ್ಯ ಯೋಜನೆಗಳು ಹಾಗೂ ತರಬೇತಿಗಳಲ್ಲಿ ಯುವ ಜನರ ಪಾತ್ರ ಕುರಿತು ಜಾಗೃತಿ ಹಾಗೂ ಉಪನ್ಯಾಸ ನೀಡಲಾಯಿತು. ಇದಾದ ಬಳಿಕ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದರು. ಇದಕ್ಕೆ ಮೊದಲು ಪ್ರತಿಜ್ಞಾವಿಧಿ ಬೋಧಿಸಿದರು. ಇದೇ ವೇಳೆ ರಕ್ತನಿಧಿ ವಿಭಾಗದ ನಾಗಲಕ್ಷ್ಮಿ, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್.ಕೆ. ನಾಗೇಶ್ ಇತರರು ಉಪಸ್ಥಿತರಿದ್ದರು. ನಾನು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಕಲ್ಕೊಳ್ಳೋದೇ ಪರ್ಸೆಂಟೇಜ್. ನಾನು ಹೆಂಗ್ ಸುಂದರವಾಗಿ ಜೀವನ ಮಾಡ್ಬೇಕು ಅಂದ್ರೆ ಪರ್ಸೆಂಟೇಜ್. ನಾನು ಯಾವಾಗ ಹೇಳ್ತಿರ್ತೀನಿ, ಒಬ್ಬ ಐಎಎಸ್ ಆಫೀಸರ್ ತನ್ನ ಜೀವನದಲ್ಲಿ ಕೂಡ ಸಮಸ್ಯೆಗಳನ್ನ ಎದುರಿಸಕ್ಕಾಗ್ತದೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯಾಕೆ ಇರ್ಬೇಕು IAS KS? ನಮ್ಮೂರಲ್ಲಿ ಒಬ್ಬ 3 ಜನ ಹೆಂಡತಿರು, 14 ಜನ ಮಕ್ಕಳು, ಇವತ್ತಿಗೂ ಒಬ್ಬರು ಪಡೆಯಲ್ಲ. ನಿಜವಾಗ್ಲೂ ಕೊಡ್ಬೇಕು ಅವನಿಗೆ IAS KS ಅಂತ ನಾನು ಅಂತೀನಿ. ಜೀವನದಲ್ಲಿ ಬದುಕು ತುಂಬಾ ಮುಖ್ಯ, ಅಲ್ಟಿಮೇಟ್ ಬದುಕು ತುಂಬಾ ಮುಖ್ಯ. ಕೋವಿಡ್ ಟೈಮ್ನಲ್ಲಿ ಕೋಟಿ ತಗೊಳಗಿ ದುಡ್ಡು ಬಂದ್ರು ಅಲ್ವಾ, ಭಿಕ್ಷೆ ಬಂದ್ರು ದುಡ್ಡು ಬಂದ್ವಿ. ಬದುಕು ತುಂಬಾ ಮುಖ್ಯ, ಬದುಕಲು ಸುಂದರವಾಗಿರುತ್ತೆ. ನನ್ನ ಓದೋ ಬೇಡ, ಪರ್ಸೆಂಟ್ ತಗೊಳ್ಳಿ, ಬದುಕು ಚೆನ್ನಾಗಿರ್ಕೊಳ್ಳೋ ಪ್ರಯತ್ನಗಳು ಮಾಡಿ. ನಾಲ್ಕು ಮಾಡ್ಕೊಂಡು ಆತ್ಮ ಫಸ್ಟ್ ಯಾವ ಬಂದ್ರೆ ಎಲ್ಲರೂ ಹೇಳ್ಬೇಕೀಗ. ಫಸ್ಟ್ ಪಾಯಿಂಟ್ 90% ಯಾವ್ದ್ರಲ್ಲಿ ಬರೀ ಸೆಕ್ಸುವಲ್ ಕಾಂಟ್ಯಾಕ್ಟ್ ಅಲ್ಲ, ಅಸುರಕ್ಷಿತ ಹಂಗಾಗಿ ಪಾಸ್ ಆಗಿದ್ದು. ಅವ್ರ ಅನ್ನಂಗಾಗ ಮುಂದೆ ಕತೆ ಅಮ್ಮನ ಹೆಂಗಿರುತ್ತೆ ರಿಪ್ಲೈ ತಾಯಿ, ನಿಮ್ಮಂಗ ಆಯ್ತು ಎದ್ದಲ್ಲಿ ಫೇಲ್ ಆಗ್ತಿತ್ತು. ನನ್ ಬುದ್ಧಿ ಅವ್ನಿಗೆ, ನನ್ ಬುದ್ಧಿಯಿಂದ ಬರ್ದಾಕ್ಬೋದ ನನ್ನ ಮಗ. ಟೀಚರ್ಸ್ ನನ್ನ ಶಿಷ್ಯ ಕಣ್ರಿ, ಬೆಸ್ಟ್ ಸ್ಟೂಡೆಂಟ್ ನನ್ನ ಕಾಲೇಜಲ್ಲಿ ಅವನು, ಹಂಗಾಗಿ ಫಸ್ಟ್ ಬಂದಿದೆ. ಫ್ರೆಂಡ್ಸ್ ಏನಾಗ್ತಾರಂತೆ, ಮಗ ಪಾಠ ಮಾಡೋಣ, ಫೇಲ್ ಆಗ್ಬಿಟ್ಟ. ಈಗ ರಿಪ್ಲೈ ಆಗಿರ್ತಾರೆ, ಅಪ್ಪ ಕಳ್ಳ ಮಾಡ್ಕೊಂಡ್ರಿ ಎಲ್ಲ ಅವ್ನ ಬುದ್ಧಿ, ಒಂದು ನನ್ನ ಕೈಯಲ್ಲಿ ನಾನು ಒಂದು 50% ಪಾಸ್ ಆಗೋಣ. ತಾಯಿ ಬಡ್ಕೊಂಡೆ ಅಪ್ಪನ ಜೊತೆ ಹೋಗ್ಕೊಳಕಣ ಅಂತ ಕೇಳ ಪಾಸ್ ಆಗ್ತಿದ್ದ. ಟೀಚರು ಕೂತಿರೋದು ಅನ್ಕೊಂಡ್ರಿ, 1 ನಿಮಿಷ ಕೂತಿರೋ ಕ್ಲಾಸ್ ರಿಸಲ್ಟ್ ಹೋಗೋನು. ನನ್ನ ಕ್ಲಾಸ್ ಫ್ರೆಂಡ್ ಬೇಜಾರಾಯ್ತು. ಫ್ರೆಂಡ್ಸ್ ಏನಂತಾರಂತೆ, ಅವಾಗ ಮಗ ಪಾಠ ಮಾಡೋಣ ಅಂತ